ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ. ಅದರಲ್ಲಿ ಮಾತ್ರ ಅಲ್ಲ, ಇವನ್ ಅವನೇ ಶ್ರೀಮನ್ನಾರಾಯಣದಲ್ಲೂ ಅಷ್ಟೇ. ಏನೋ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ, ಎಲ್ಲ ಅವ್ರದ್ದೇ. ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನ ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ, ಅಂದರೆ ಓಕೆ ಡೈರೆಕ್ಷನ್ ಮಾಡು ಅಂತ. ಕೊನೆಗೂ ಎಷ್ಟು ಅವನೇ ಶ್ರೀಮನ್ನಾರಾಯಣ ಆಗಿ ಇವಾಗ ಎಷ್ಟು 4 ವರ್ಷ ಆಯ್ತಾ, 2024 5 ವರ್ಷ ಆಗ್ತಾ ಬಂತು, 4.5 ವರ್ಷ ಆಗ್ತಾ ಬಂತು. ಆ್ಯಂಡ್ ಫೈನಲಿ ಹಿ ಹಸ್ ಡೈರೆಕ್ಟೆಡ್ ಅ ಫಿಲ್ಮ್. ಆ್ಯಂಡ್ ನಂಗೆ ಇನ್ನೂ ಸಿನಿಮಾ ತೋರಿಸಿಲ್ಲ. ಮೊನ್ನೆ ನಾವು ಶೋ ಆಗ್ತೀನಿ ಅಂತ ಹೇಳಿ ತಿರ್ಗಾ ಅರೇಂಜ್ ಆಗಿಲ್ಲ ಫೈನಲಿ. ಸೊ ಇವಾಗ ಐ ಥಿಂಕ್ ದಿಸ್ ಸ್ಯಾಟರ್ಡೇ ಐ ಬಿ ವಾಚಿಂಗ್ ದ ಫಿಲ್ಮ್. ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿರೋಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ, ಹಾಗೆ ನೋಡಿದ್ದಾರೆ, ಆದರೂ ಅದ್ಭುತವಾಗಿರೋಂಥ ಕಮೆಂಟ್ಸ್ ಬರ್ತಾ ಇದೆ. ಸೊ ನಾನು ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು, ನನಗೆ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವನಿಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್, ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು 10 ಪಂಚ್ ಡೈಲಾಗ್ ಹೊಡೆದಿರ್ತಾನೆ ಅಷ್ಟೊತ್ತಿಗೆ. ಸಿನಿಮಾದಲ್ಲಿ ಇನ್ನು ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡಬೇಕಷ್ಟೆ. ಐ ಆಮ್ ಶೋರ್ ದಿಗಂತ್ ಆ್ಯಂಡ್ ಮಾದ ಇಬ್ಬರು, ದಿಗಂತ್ ನಾನು ಐ ಥಿಂಕ್ ನಮ್ಮ ಮೇಲೊಂದು ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ. ಅವಾಗ ಅದರದ್ದು ಪ್ರೀವಿಯಸ್ ಶೋಗೆ ಬಂದಿದ್ದ. ಆ್ಯಂಡ್ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ. ನಾನು ಗೇಟ್ ಹತ್ರ ನಿಂತ್ಕೊಂಡು ದಿಗಂತ್ ಪಿಕ್ಚರ್ ನೋಡಿದ್ದಾನೆ, ಹೆಂಗನ್ಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ. ಬಟ್ ಐ ಲೈಕ್ ಹಿಮ್ ಆ್ಯಸ್ ಅ ಪರ್ಸನ್. ಆ್ಯಂಡ್ ಮಾದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ನನಗೆ ಸಾರಿ ಯೋಗಿ, ನಾನು ಐಮ್ ಸಾರಿ. ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ಒಂದು 4-5 ಭೇಟಿಯಲ್ಲಿ ತುಂಬ ಕ್ಲೋಸ್ ಆಗಿಬಿಟ್ರು, ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್. ಆ್ಯಂಡ್ ಐ ಆಮ್ ಶ್ಯೂರ್ ನನಗೆ ಯೋಗಿ ಈಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ನಾನು ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್. ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಮುಂದೆ ಇದೆ. ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ರಿಯಲಿ ಫೀಲ್ ದಟ್ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರು ಟ್ಯಾಲೆಂಟ್ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. that's all. Thank you so much. ಥ್ಯಾಂಕ್ ಯು ರಕ್ಷಿತ್ ಅವರೇ. ಈಗ ಸಿನಿಮಾ ಕೋರ್ಸ್ ಮಾತಾಡ್ತಿದ್ರೆ ಪಂಚ್ ಡೈಲಾಗ್ಸ್ ಹೊಡಿತಾ ಇರ್ತೀರಾ ಅಂತ ಹೇಳಿದ್ರು ರಕ್ಷಿತ್ ಅವರು. ಬಟ್ ಸಿನಿಮಾ ಫೈನಲಿ ಟೇಕ್ ಆಫ್ ಆಗಿ ಫ್ಲೋರ್ಸ್ ಅಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ, ಸೊ ಹೌ ವಾಸ್ ಇಟ್ ಲೈಕ್ ರಿಯಲಿ? ಚೆನ್ನಾಗಿತ್ತು. ಒಂದೇ ಒಂದು ಕರೆಕ್ಷನ್ ಅಂದರೆ, ಅವರು ಸಿನಿಮಾ ಮಾಡು ಅಂತ ಹೇಳಿದ್ರಲ್ಲ, ಅವಾಗ ಒಂದು ವರ್ಡ್ ಯೂಸ್ ಮಾಡಿದ್ರು. ಆ ವರ್ಡ್ ಇಲ್ಲಿ ಹೇಳ್ದಕ್ಕೆ ಆಗದೆ ಇರೋಂಥ ವರ್ಡ್ ಎಲ್ಲ. ಸೊ ಆ ಥರ ಅವಾಗ ಲಾಕ್ಡೌನಲ್ಲಿ ಒಂದು ವೇಕಪ್ ಕಾಲ್ ಅದು. ಸೊ ಅಲ್ಲಿಂದ ಶುರುವಾಗಿ ದಿಗಿ ಜಾಯ್ನ್ ಆದ. ಆ್ಯಂಡ್ ದೆನ್ ಯೋಗಿ, ಅಚ್ಯುತಣ್ಣ. ಇಟ್ ವಾಸ್ ಫನ್ ಟು ವರ್ಕ್. ಕ್ಲೀಶಿಯಾಗಿ ಹೇಳ್ಬೇಕು ಅಂದರೆ ಒಂದೇ ಫ್ಯಾಮಿಲಿ ಥರ ಇದ್ವಿ. ಯೂತ್ಗೆ ಒಳ್ಳೆ ಮೆಸೇಜ್ ಇದೆ ಫಿಲ್ಮಲ್ಲಿ, ಮ್ಯೂಸಿಕ್ ಕ್ಯಾಚಿ ಆಗಿದೆ, ಹೀರೋಯಿನ್ ರೋಲ್ ಬಬ್ಲಿ ಆಗಿದೆ. ಇದೆಲ್ಲ ಬಿಟ್ಟು ಸಿನಿಮಾಲಿ ಟ್ರೈಲರಲ್ಲಿ ತೋರಿಸಿದ್ದೀವಿ ನಾವು. ಸೊ ಒಂದು ಗ್ಲಿಮ್ಸ್ ಅಂತ ಫಿಲ್ಮ್ದು ನಿಮ್ಗೆ ಆಗಲೇ ಬಂದಿದೆ. ಚಾಲೆಂಜಸ್ ಅಂತ ನೀವು ಕೇಳಿದ್ರಲ್ಲ, ಯಾವುದು ಚಾಲೆಂಜಸ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ಒಂದು ಪ್ರೊಡಕ್ಷನ್ ಹೌಸ್ ಇಷ್ಟು ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ, ರಕ್ಷಿತ್ ಆಗಲಿ, ಶ್ರೀನಿಶ್, ದೆನ್ ರಾಜೇಶ್, ಬಿನಯ್, ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ನಮ್ಮನ್ನ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಯಾವುದು ಚಾಲೆಂಜ್ ಅಂತ ಅನ್ಸೋದೇ ಇಲ್ಲ. ಎವ್ರಿಥಿಂಗ್ ವಾಸ್ ಪ್ಲೆಜರ್ ಆ್ಯಂಡ್ ನಾಟ್ ಪ್ರೆಷರ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಈಗ ಯೋಗಿ ಅವರು ಏನೋ ಮತ್ತೆ ನನ್ನಿಂದ ತಪ್ಪಾಯ್ತಾ ಅಂತ ಕೇಳಿದ್ರಿ. ನಮ್ಮ ಎಲ್ಲ ಆಡಿಯನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಏನು ಅಂತ. ಎಲ್ರಿಗೂ ನಮಸ್ತೆ. ಅದು ತಪ್ಪು ನನ್ನಿಂದ ಅವಾಗ ಆಗ್ತಾನೆ ಇರುತ್ತೆ. ಸೊ ಅದು ಏನು ತಪ್ಪು ಮಾಡೋದು ಅಂತ ಜ್ಞಾಪಿಸ್ಕೊಳಕ್ಕೆ ಅವನ್ನ ಕೇಳಿರ್ತೀನಿ ಅಷ್ಟೆ. ಬಟ್ ನನಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟು. ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು. ಆ್ಯಂಡ್ ಕಾಂತಾರ ಹಿಟ್ಟಾದ್ಮೇಲೆ ಆ ಕಡೆ ಈ ಥರದ್ದು ಮಾಡೋಕ್ಕಾಗಲ್ಲ, ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ. ಆ್ಯಂಡ್ ರಿಷಬ್ಗೆ ತುಂಬ ಥ್ಯಾಂಕ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ.
ನನಗೆ ಬ್ಯಾಚುಲರ್ ಪಾರ್ಟಿಲಿ ಅವಕಾಶ ಸಿಕ್ತು. ಆ್ಯಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು, 4 ಸಲ ಮೀಟ್ ಮಾಡಿದ್ರು, ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂತ ಬೇರೆ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಫಾರ್ಮಲಾಗಿ ಬೇರೆ ಮಾತಾಡಿದ್ದು, ಯೋಗಿ ಅವರು ಅಂತ. ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂದ. ಇಲ್ಲಾಂದರೆ ಮಾಮೂಲಿ ಹೆಸರು ಗೊತ್ತಿಲ್ಲ ಅವನಿಗೆ, ನನ್ನ ನಿಜವಾದ ಹೆಸರು ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ದೆ. ಯಾಕಂದರೆ ಮಚ್ಚ ಅಂತ ಮಾತಾಡ್ತೀವಲ್ಲ, ಗೊತ್ತಿಲ್ಲ. ದಿಗಂತ ನಾನು ಒಂದು 16 ವರ್ಷದಿಂದ ಪರಿಚಯ ಆದಾಗಿಂದನೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ಕರೆದ್ರು, ಮೀಟಿಂಗ್ ಎಲ್ಲ ಆಯಿತು. ಮೀಟಿಂಗ್ ಆದಮೇಲೆ ಸಿನಿಮಾ ಯಾಕೋ ಟೇಕ್ ಆಫ್ ಆಗಲಿಲ್ಲ. ಅದಾದಮೇಲೆ ಸಾಕಷ್ಟು ವರ್ಷ ಆದಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನು ಕಾಸ್ಟ್ ಮಾಡಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದು ಬ್ಯಾಚುಲರ್ ಪಾರ್ಟಿ, ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯಿತು. ಕರ್ಕೊಂಡು ಹೋದ ಬ್ಯಾಂಕಾಕ್ಗೆ. ಒಂದಷ್ಟು ದಿನ ಕೆಲಸ ಮಾಡಿದ್ವಿ. ನಿದ್ದೆ ಮಾಡೋಕ್ಕೆ ಅವಕಾಶ ಮಾಡಲಿಲ್ಲ ನಮ್ಮ ಡೈರೆಕ್ಟ್ರು ನಮಗೆ, ಯಾಕಂದರೆ ಅಷ್ಟಕ್ಕೆ ಕೆಲಸ ಮಾಡಿದ್ರು. ನಮಗೆ ಕೆಲಸ ನಮಗೆ ಸಿಗದೇ ಇದ್ರೆ ಸಾಕು ಅನಿಸ್ತಾ ಇತ್ತು. ಹುಡ್ಕದ್ ಬಿಡಿ, ಸಿಗದೇ ಇದ್ರೆ ಸಾಕು ನಮಗೆ ಅನ್ನಿಸ್ತಾ ಇತ್ತು. ನಾವು ಯಾರ ಕೈಯಲ್ಲೂ ಅಷ್ಟು ಕೆಲಸ ಮಾಡಿದ್ವಿ. ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂಥ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಭಯ ಇಟ್ಟು ಕಲಿಸಿದ್ದಾರೆ ನಮ್ಗೆ ಇಲ್ಲಿಂದ. ಈ ವಿಚಾರ ನಿಜವಾಗ್ಲೂ ರಕ್ಷಿತ್ ಹತ್ರ ಕೇಳಬೇಕು. ಬಂದ್ಬೇಡ, ಅದಕ್ಕೂ ಮುಂಚೆ ದಿಗಂತ್ ಮಾತು ಕೇಳ್ಬಿಡೋಣ. ಪ್ರೊಡ್ಯೂಸರ್ ಬಗ್ಗೆ ಅವರ ಥಾಟ್ಸ್, ಸಿನಿಮಾದ ಬಗ್ಗೆ ಅವರ ಥಾಟ್ಸ್. ಪಾಪ ಏನು ಇಷ್ಟ ಆಗಲ್ವಂತಲ್ಲ ನಿಮಗೆ ಪಾರ್ಟಿ ಮಾಡೋದು? ನನ್ಗೆ ಅದು ಯಾವುದು ಇಷ್ಟ ಆಗಲ್ಲ, ಅಂದ್ರೆ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಇನ್ನೂ ಸ್ವಲ್ಪ ಇವತ್ತು ಲೇಟಾಗಿ ಬಂದ್ರೆ ನಾವು ಏನು ಬೇಜಾರು ಮಾಡ್ಕೋತಿಲ್ಲ. ಪಾಪ ಪರ್ಮಿಷನ್ ತಗೊಂಡ್ ಬರೋದು ಎಲ್ಲ ತೊಂದರೆ ಇರುತ್ತೆ. ಹೌದು. ಎಲ್ಲಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದರೆ, ಈಗ ಪರಮ್ಮ ಸ್ಟುಡಿಯೋಸಿಂದ ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ. ಬಟ್ ಯಾವಾಗ OTT ರಿಲೀಸ್ ಆಯಿತು, ಕತೆ ಒಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ಟರು. ಇವಾಗ 2ನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ. ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಯೋಗಿ ಇದು ನಂದು ಹಳೇ ಗೆಳತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ. ಆ 16 ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ. ಏನೇನೋ ಮಾಡಿದೀವಿ, ಮೊದಲೇ ನಮ್ಮ ಮೇಲೆ ಕಣ್ ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ, ನಿನ್ ಹೆಂಗಂದ್ರು ಇರತ್ತಲ್ಲಪ್ಪ, ನಾನೇನು ಹೇಳೋದೇನು ಬೇಕಾಗಿಲ್ಲ, ಅಲ್ಲೇ ಒಂದಿರುತ್ತೆ. ಸೊ ಎನಿವೆ, ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ಗೆ ಖುಷಿ ಆಯ್ತು. ಆ್ಯಂಡ್ ಅಫ್ಕೋರ್ಸ್ ರಿಷಬ್ ಮಾಡಬೇಕಾಗಿತ್ತು, ಅದು ಒಂಥರದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮಗಿನ್ನ ಸಂತೋಷ ಆಯಿತು. ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ. ಯಾಕೆಂದ್ರೆ ಒಂದು ಗೆಳೆತನ ಇತ್ತು. ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರಲಿ. ಜೊತೆಗೆ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನು ಈ ಡೈಲಾಗ್ ನೀನೇ ಹೇಳೋ, ಪರವಾಗಿಲ್ಲ, ಇದು ನಾನು ಬೇಡ ನೀನೇ ಹೇಳು ಅಂತ. ಆ ಥರ ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ಗೆ ಕೇಳಬೇಕು ನಾವೇನು ಚೆನ್ನಾಗಿ ಮಾಡಿದೀವ ಇಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು. ಅಫಿಷಿಯಲ್ ಆಗಿ ಇದೊಂಥರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್, ಅದೇ ಹೇಳಿದ್ನಲ್ಲ, ರಕ್ಷಿತ್ಗೆ ಅದೇ ನಮ್ದು ನೋನ್ ರಕ್ಷಿತ್ ಫಾರ್ ಅ ಲಾಂಗ್ ಟೈಮ್. ಸೊ ನನ್ನ ಮೇಲೆ ಪರಮ ಸ್ಟುಡಿಯೋಸಿಂದ ಸಾಕಷ್ಟು, ಅಂದ್ರೆ ಯಾವುದೇ ಕತೆ ಬಂದ್ರೂ ಒಂದ್ಸತಿ ದಿಗಂತನ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ, ದಿಗಂತನ ಹಾಕೊಳ್ಳೋಣ ಅಂತ. ಸೊ ಅದೇ ತರ ಮುಂದೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು, ಅದು ಬಿಟ್ರೆ ಇನ್ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದರೂ ಅಂದ್ರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆ ಥರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಮಗೆ ಡ್ರೋನ್ ಆಪರೇಷನ್ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಡ್ರೋನ್ ಆಪರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನು ಹೇಳಿದ್ರು, ಹೊಸ ಡ್ರೋನೇ ತಗೊಂಡ್ಬಿಡ್ರು, ನೀವೇ ಆಪರೇಟ್ ಮಾಡಿ ಅಂತ. ಹೊಸದ್ ಒಂದಲ್ಲ 2 ತಗೊಂಡು ಆಪರೇಟ್ ಮಾಡಿದೀವಿ ನಾವು. ಸೊ ಆ ತರ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಲ್ಲ, ಖರ್ಚು ಮಾಡ್ಲಿಕ್ಕೆ ಅಂತ ಇದ್ದಾಗ ಖರ್ಚು ಮಾಡ್ಬೇಕು ಅಂತ. ಅದೇ, ಬಟ್ ಆ ತರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಡ್ಬಂದು ಆರ್ಸರು ಅಂತ ಹೇಳಿದ್ರು. ಅಬ್ಸಲ್ಯೂಟ್ಲಿ. ಈಗ ಕ್ವಿಕ್ಲಿ ರಕ್ಷಿತ್ ಅವರೇ, ಆನ್ ದ ಸ್ಕೇಲ್ ಆಫ್ 1 to 10. ಇದು ಸ್ವಲ್ಪ ಎಕ್ಸಾಜರೇಷನ್. ಇಲ್ಲ, 1 ಡ್ರೋನ್ ಬಂದಿದ್ದು ನಿಜ, ಹೊಸ ಡ್ರೋನ್ ತಂದು ಆರ್ಸ.
ಆನ್ ದ ಸ್ಕೇಲ್ ಅಂದ್ರೆ ಅವ್ರು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ, ನಾವು ಹೆಂಗಿದ್ರು 20 ದಿವಸ ಹೋಗ್ತಾ ಇದೀವಿ, 20 ದಿವಸಕ್ಕೆ ಇಷ್ಟ ಆಗುತ್ತೆ ರೆಂಟ್ ಅಂತ, ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದೇ ಸಿಗುತ್ತೆ, ಅದನ್ನ ತಗೊಂಡು ಈ ನೆಕ್ಸ್ಟ್ ಪಾರ್ಟಿಯಲ್ಲಿ ಇನ್ನೊಂದ್ಸಲ ಇನ್ನೂ ಜೋರಾಗಿ ಹಾರ್ಸೋಣ ಅಂತ ಇದ್ಬಿಟ್ರೆ ಡ್ರೋನ್ ಪಕ್ಕದಲ್ಲೇನೆ. ಅಂದ್ರೆ ಇವರಿಬ್ರು ಕಾಣೆ ಆಗ್ತಾರಲ್ಲ ಅವಾಗ ಒಂದು ಡ್ರೋನ್ ಇವ್ರ ಹಿಂದೆನೇ ಇರ್ಲಿ ಎಲ್ಲಿ ಹೋದ್ರು ಅಂತ. ಇದು ನಾವು ಪ್ರೊಡ್ಯೂಸರ್ ಟಾಕಿಂಗ್ ಇದು. ಆನ್ ದ ಸ್ಕೇಲ್ 1 to 10 ಎಷ್ಟು ಗುಡ್ ಬಾಯ್ಸ್ ಆಗಿದ್ರಿ ಇವರು ಸೆಟ್ ಅಲ್ಲಿ? ಅದು ಅಭಿಜಿತ್ ಮಹೇಶ್ ಹತ್ರ ಕೇಳಿದ್ರು. ಅಭಿಜಿತ್ ಅವ್ರನ್ನೇ ಕೇಳೋಣ ಹಾಗಾದ್ರೆ. ಎಲ್ಲರೂ ಗುಡ್ ಬಾಯ್ಸ್ ಆಗಿದ್ರು. ಹೌದಾ? ಓಕೆ. ನೀವು ಅವ್ರ ಎದುರುಗಡೆ ಅಂದ್ರೆ ನೀವು ಆಯ್ತು, ಇಲ್ಲಿ ಮೆತ್ತಿಗೆ ಸತಿ ಕಡೆ ತಿರ್ಕೊಂಡು ಅಭಿಜಿತ್ ಮಹೇಶ್ ಇದು ಸ್ಟ್ಯಾಂಡರ್ಡ್ ಎಲ್ಲಿ ಇಡ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್ ನೀವು ಗುಡ್ ಬಾಯ್ಸ್. ಡಿಫೈನ್ ಮಾಡೋಣ. ಅಭಿಜಿತ್ ಮಹೇಶ್ಗಿಂತ ಗುಡ್ ಬಾಯ್ಸ್ ಆಗಿದ್ರು ಇವರು. ಓ ಅಲ್ಲೇ ಪ್ರಾಬ್ಲಮ್ ಇದೆ. ಸಂಜೆ ತನಕ ಎಲ್ಲರೂ ಗುಡ್ ಬಾಯ್ಸ್ ಆಗಿದ್ದೆ. ಸೊ ಅಲ್ಲಿಗೆ ನಿಲ್ಸ್ಬಿಡೋಣ. ವಾಟ್ ಹ್ಯಾಪನ್ಸ್ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ತೋರಿಸ್ತಾ ಇದ್ದೀರಾ ಡಸ್ ನಾಟ್ ಸ್ಟೇ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ಫಾರ್ ಒನ್ಸ್. ಸೊ ಕ್ವಿಕ್ಲಿ, ಇದೇ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಬ್ಯೂಟಿಫುಲ್ ಮ್ಯೂಸಿಕ್, ಹಾಗೆ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಏನ್ ನಡೀತು ಅದನ್ನ ನಮಗೆ ಇದ್ದಿದ್ದ ಹಾಗೆ ಅರವಿಂದ್ ಕಶ್ಯಪ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಅರವಿಂದ್ ಅವರು ನಮ್ಮನ್ನ ಜಾಯ್ನ್ ಆಗುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಒಂದು ಪ್ರಶ್ನೆ, ಹಾಗೇನೆ ನಮ್ಮ ಮ್ಯೂಸಿಕ್ ನ ವಿಚಾರ ಅಂತ ಬಂದಾಗ ಅರ್ಜುನ್ ಅವರೇ, ಈಗಾಗಲೇ ಹಾಡು ಸುಮಾರು ಜನ ಗುನುಗ್ತಾ ಇದ್ದಾರೆ, ಇಟ್ಸ್ ಟ್ರೆಂಡಿಂಗ್, ಹೇಳಿ ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ರಕ್ಷಿತ್ ಸರ್ ಆ್ಯಂಡ್ ಅಭಿ. ಸೊ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಾನು ಅಭಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸು. ಸೊ ಆ ಫ್ರೆಂಡ್ಶಿಪ್ಪು ಹುಲಿರಾಯ ಅಂತ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ. ಸೊ ಅವಾಗಿಂದ ಲೈಕ್ ವಿ ಗಾಟ್ ಬ್ಯಾಕ್ ಟುಗೆದರ್ ಆ್ಯಂಡ್ ಸೊ ಅಭಿಜಿತ್ ಅವರು ಈ ಥರದೊಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತಂದಾಗ ತುಂಬ ಖುಷಿ ಆಯಿತು. ಸೊ ಆಲ್ರೆಡಿ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರ್ಬೇಕಾದ್ರೂ ತುಂಬ ಖುಷಿ ಆಯಿತು. ತುಂಬ ಫನ್ ಮೂಮೆಂಟ್ಸ್ ಇದೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಕಾಮಿಡಿ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಒಂಥರ ಗ್ರಾಫ್ ಡಿಪ್ಪೇ ಆಗಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ. 26ಕ್ಕೆ ಕಾಯ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾದ DOP ಅರವಿಂದ್ ಕಶ್ಯಪ್ ಅವ್ರನ್ನ ಮಾತಾಡ್ಸೋಣ. ಹೇಗೆಲ್ಲ ಪಾರ್ಟಿಯಲ್ಲಿ ಏನೇನೆಲ್ಲ ನಡೀತು ನಮ್ಗೆ ಹಾಗೆ ತೋರಿಸಿದೀರಾ, ಅಥವಾ ನಮ್ಮ ಆಫ್ಕೋರ್ಸ್ ನಮ್ಮ ಸ್ಟಾರ್ ಅಚ್ಯುತ್ ಕುಮಾರ್ ಸರ್ ಜೋರಾದ ಚಪ್ಪಾಳೆಗಳೊಂದಿಗೆ ಬರ್ಮಾಡ್ಕೊಳ್ಳೋಣ. ಅಚ್ಯುತ್ ಸರ್ ಇಲ್ದೇ ಇರೋ ಸಿನಿಮಾ ಇಲ್ದೇ ಇರೋ ಹಾಗಾಗಿದೆ ಇವಾಗ. ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಒಳ್ಳೆ ಅಡಿಷನ್ ಆ್ಯಂಡ್ ಇನ್ಫ್ಯಾಕ್ಟ್ ಆಫ್ ಕೋರ್ಸ್ ಅಚ್ಯುತ್ ಸರ್ನ ಈ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ನಮ್ಮ ಕೊಡುಗೆ, ಈ ಬಾಯ್ಸ್ನ ನೀವು ಮ್ಯಾನೇಜ್ ಮಾಡಿದ್ರ ಅಥವಾ ಉಲ್ಟಾ ಆಯ್ತಾ? ಅದು ಇದ್ದಿದ್ದು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅಚ್ಯುತಣ್ಣ. ನೀವು ಅವಾಗಲೇ ಬ್ಯಾಡ್ ಬಾಯ್ ಯಾರು ಕೇಳಿದ್ರಲ್ಲ? ಹೌದಾ? ನಾನು ಗೊತ್ತಿಲ್ಲಪ್ಪ, ಹೇಳಿ ಅಚ್ಯುತ್ ಸರ್ ಹೇಳಿ. ಸಿನಿಮಾ, ನಿಮ್ಮ ಪಾತ್ರದ ಬಗ್ಗೆ, ಬ್ಯಾಚುಲರ್ಸ್ ಪಾರ್ಟಿ ಹೇಗಿತ್ತು? ನಾವು ಬ್ಯಾಚುಲರ್ಸ್ ಪಾರ್ಟಿ ಬಗ್ಗೆ ಮಾತ್ರ ಕೇಳ್ತಿರೋದು. ಅವ್ರು ನಿಮ್ಮ ಬಗ್ಗೆ ಏನೇನೋ ಹೇಳಿದಾರೆ ಸರ್. ಇವಾಗ ನೀವು ವಾಪಸ್ ಕೌಂಟರ್ ಆಗಿ ಏನ್ ಹೇಳ್ತೀರಾ ನೋಡೋಣ. ಬ್ಯಾಚುಲರ್ಸ್ ಪಾರ್ಟಿ ಯಾರು ಜಾಸ್ತಿ ಗಲಾಟೆ ಮಾಡಿದಕ್ಕೆ ನಿಮ್ಮ ಹೆಸರು ಹೇಳಿದ್ರು ಎಲ್ರು? ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು. ಇವರಿಬ್ಬರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ದರು. ದಿಗಂತು ಯೋಗಿ ಡೈರೆಕ್ಟ್ರು ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು. ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರೆ ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನೂ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ. ತುಂಬ ಕೇರಿಂಗ್ ಡೈರೆಕ್ಟರು, ಯಾವಾಗಲೂ ಗಂಭೀರವಾಗಿರ್ತಿದ್ರು. ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವು 3 ಜನ. ಯೋಗಿ, ನಾನು, ದಿಗಂತು. ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾಯಿದ್ರು. ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು 3 ಜನ ಯೋಚನೆ ಮಾಡ್ತಿರ್ತಿದ್ವಿ. ಬಟ್
ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ಗೆ ಏನೂ ಹೊರೆ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ. ಹೌದ್ರಿ, ಅದು ಬೇರೆ ಹೊರದೇಶ ಬೇರೆ. ನಮಗೆ ಅಲ್ಲೇನು ಮನೆ ಇಲ್ಲ, ಮಠ ಇಲ್ಲ, ಯಾರೂ ಪರಿಚಯನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋರು. ರಾತ್ರಿ 12 ಆದರೂ ಆಯಿತು, 1 ಆದರೂ ಆಯಿತು, 2 ಆದರೂ ಆಯಿತು, ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು. ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ, ಅವನು ರಾಜೇಶ್ ಅಂತ. ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್, ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ. ನಾವು ಹೆಚ್ಚು ಕಮ್ಮಿ ಒಂದು 15 ದಿನ ಕೇರ್ ಆಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಥರ ಕಾಣ್ತೀವಿ. ಹೋದಾಗ ಒಂಥರ ಕಾಣ್ತಾ ಇದ್ದೀವಿ, ಆಮೇಲೆ ಒಂಥರ ಕಾಣ್ತಾ ಇದ್ದೀವಿ. ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಆ ಲೆವೆಲಿನ ಕೋಆಪ್ರೇಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ಸ್ ಹೇಳಪ್ಪ. ಥ್ಯಾಂಕ್ಸ್ ಅಣ್ಣ. ಅಯ್ಯೋ ಹೌದೇನು, ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ. ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದ ಅಷ್ಟೇ. ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು. ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾಯಿದ್ರು ಪ್ರತಿದಿನ. ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬ ಸ್ಮಾರ್ಟಾಗಿ ಬಂದ್ವಿ. ಅವೆಲ್ಲವೂ ಇದೆ ಅದರಲ್ಲಿ ಇಡನ್. ಅದೇನಾಗುತ್ತೆ ಅಂದರೆ ನಮ್ಮದೇ ಪ್ರೊಡಕ್ಷನ್ ಆದ್ದರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗತ್ತೆ. ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ. ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲವು ಸರ್ತಿ. ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದರೂ ಅವರು ಸುಮ್ಮನೆ ಇರ್ತಾರೆ. ಹಂಗೆ ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸಿನಿಮಾನು ಸೂಪರ್ ಅಲ್ಲ, ಇದು ಥೈಲ್ಯಾಂಡಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಲೊಕೇಶನ್ಸ್ ಅಲ್ಲಿ ನಿಮಗೆ ಗೊತ್ತಿದ್ದದಂತೆ. ಯಾವ ಥರದ ಲೊಕೇಶನ್ ಇಲ್ಲ, ನಾವು ಶೂಟಿಂಗ್ ಮುಗಿದ ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ನಮ್ಮ ಹತ್ರ. ವಾಪಸ್ ಬರೋದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು. 3 ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು. ಹೌದು, ಇವನಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡೋದು. ಅದು ಅದೇ ಇದು ಇತ್ತಲ್ಲ, ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋನು. ನಾವೇ ನಿಧಾನಕ್ಕೆ ಬರ್ತಿದ್ರೆ ನಮಗಿಂತ ಮುಂದೆ ಓಡ್ತಾ ಇರ್ತಾ ಇದ್ದ. ಬಾಮ ಚಾ ಅಲ್ಮಾ ಚಾ ಇಲ್ಮಾ ಚಾ ಅಂತಾನೆ ನಮ್ಮ. ಬಟ್ ತುಂಬ ಸ್ಪೋರ್ಟಿವ್ ಮನುಷ್ಯ, ತುಂಬ ಚೆನ್ನಾಗಿರುತ್ತೆ. ಇವರಿಬ್ಬರ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗಂತ್ ಜೊತೆ ಮಾಡ್ತೀರಾ ಅನ್ನೋದಾದರೆ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಒಳ್ಳೆ ಆ್ಯಕ್ಟ್ರುಗಳು ಹೌದು, ತುಂಬ ಒಳ್ಳೆ ಫ್ರೆಂಡ್ಸು ಹೌದು. ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಈವನ್ ಡೈರೆಕ್ಟ್ರು ಕೂಡ ಅಷ್ಟೇ, ತುಂಬ ಒಳ್ಳೆ ಮನುಷ್ಯ. ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ. ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ, ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊತಾನೆ. ಪ್ರೊಡ್ಯೂಸರ್ ಬಗ್ಗೆ 2 ಮಾತು. ಹೌದು, ಚಿನ್ನದಂಥ ಮನುಷ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಸೋಂಥ ಸಮಯ. ಅರವಿಂದ್ ಅವರೇ ಹೇಳಿ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಇದು ಪರಮ್ಮ ಜೊತೆ 4th, ಸೊ ಆಲ್ಮೋಸ್ಟ್ ಪರಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ ಥರ ಆಗ್ಬಿಟ್ಟು ನಾನು. ಸೊ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಟು ಎನಿಥಿಂಗ್ ಪರಮ್ಮ. ಅಂದರೆ ಇಲ್ಲಿ ಇರೋಷ್ಟು ಫ್ರೀಡಮು ಟೆಕ್ನಿಕಲಿ ಅಥವಾ ಕ್ರಿಯೇಟಿವ್ಲಿ ಬೇರೆ ಕಡೆ ಸಿಗೋದು ತುಂಬ ಕಷ್ಟ. ಸೊ ವಿರ್ ಆಲ್ ಸ್ಪಾಯಿಲ್ಡ್ ಇನ್ ಅ ವೇ. ಆಡಿಯೋ ಪ್ರಾಬ್ಲಮ್. ಮೈಕ್ ಬಾಯಿ ಮುಂದೆ ಹೇಳ್ಕೊಡೋ. ಹಾಂ, ಸೊ ಫ್ಯಾಮಿಲಿ ಫೋಟೋಗ್ರಾಫರ್ ಪರಮ್ವಾಗ ನಾನು. ಸೊ ಇದು 4th ಇವೆಂಟ್ ಪರಮ್ವಾದ ಶೂಟ್ ಮಾಡಿರೋದು. ಥೈಲ್ಯಾಂಡಲ್ಲಿ ಆ್ಯಸ್ ಎ DOP ನಂಗೇನು ಕೆಲಸ ಇರಲಿಲ್ಲ, ಯಾಕಂದರೆ ಎಲ್ಲ ಆ್ಯಕ್ಟರ್ಸ್ ಎಂಥ ಬ್ರಿಲಿಯಂಟ್ ಪರ್ಫಾರ್ಮರ್ಸ್ ಅಂದರೆ ಅವ್ರು ಏನು ಮಾಡ್ತಿದ್ರು ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗ್ತಿತ್ತು. ಫುಲ್ ಅದೇ ಮಾಡ್ಕೊಂಡು ಬಂದಿರೋದು. ಸೊ ಹೇಳಿ, ಇವಾಗ ಏನಾದರೂ ಎಡಿಟ್ ಮಾಡಿದ್ದೀರಾ? ಸಮ್ ಇಂಪಾರ್ಟೆಂಟ್ ಪಾರ್ಟ್ಸ್ ಶುಡ್ ಸ್ಟೇ ಇನ್ ಥೈಲ್ಯಾಂಡ್ ಓನ್ಲಿ ಅಂತ. ಅದನ್ನು ಶೂಟೇ ಮಾಡಿಲ್ಲ. ಇದು ಕತೆ ಇರೋದು, ಇದು ಚೆನ್ನಾಗಿರೋದು. ಸ್ವಲ್ಪ ಡೀಟೇಲ್ಸ್ ಹೇಳಿ. ಜನರಲಿ ಅಷ್ಟು ದಿನ ಆಫ್ಕೋರ್ಸ್ ಒಂದು ಇಂಟರ್ನ್ಯಾಷನಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಬೇಕಾದ್ರೆ
ಕೋರ್ಸ್ ಕೇಳೋದಕ್ಕೆ ಓ ಥೈಲ್ಯಾಂಡ್, ಓ ವಾವ್, ಬ್ಯಾಂಕಾಕ್, ಅದು ಇದು ಅಂತೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಕೋರ್ಸ್ ಅದು ಕೆಲಸ ಮಾಡ್ತಾ ಲೈಕ್ ಅಚ್ಯುತ್ ಸರ್ ಹೇಳಿದ ಹಾಗೆ ಭಾಳ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಸಂಜೆ ಅವ್ರಿಗೆ ಅಟ್ಲೀಸ್ಟ್ ಸೀರಿಯಸ್ ಆಗಿರ್ಲೇಬೇಕಾಗುತ್ತೆ. ಅಂದರೆ ಯೂಶಲಿ ಥೈಲ್ಯಾಂಡ್ಗೆ ಹೋದರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ ಜಾಸ್ತಿ ಲೈಟ್ಸ್ ಇರ್ತಿಲ್ವಲ್ಲ, ಸೊ ಸಂಜೆ ಆದ್ಮೇಲೆ ಪ್ಯಾಕಪ್ ಆಗ್ಬಿಡ್ತಿತ್ತು. ಸೊ ಎಲ್ಲರೂ ಮೋಸ್ಟ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರು. ನಾವು ಸಾಕಷ್ಟು ಲೈಟ್ಸ್ ತೊಗೊಂಡೋಗಿದ್ವಿ, ಪರಮ ಕೊಟ್ಟಿದ್ರು. ಸೊ ರಾತ್ರಿ 12 ಗಂಟೆ 1 ಗಂಟೆ ತನಕ ಶೂಟ್ ಮಾಡ್ತಿದ್ವಿ. ಅದೊಂದು ಪಾಪ ತುಂಬ ಟಾರ್ಚರ್ ಕೊಟ್ಟು ಅಚ್ಯುತಣ್ಣ ಮತ್ತು ಎಲ್ಲರನ್ನೂ ಆಲ್ಮೋಸ್ಟ್ ಪರ್ ಡೇ 3 to 4 ಕಿಲೋಮೀಟರ್ ನಡೆಸ್ತಿದ್ವಿ ಶಾರ್ಟ್ಗೋಸ್ಕರ. ಸೊ ಅವ್ರು ಹೆಂಗೆ ಬೇರ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳ್ಬೇಕು. ಹೇಳಿದ್ರಲ್ಲ ಪಾಪ ಇವಾಗ ನಡೀತಾ ಇದೆ. ನಾನು ದಿಗಂತ ಇಬ್ಬರೇ ಅಚ್ಚುತಣ್ಣ ವೀಲ್ ಚೇರಲ್ಲಿ ಕೂತಿದ್ದಾರೆ ಇಡೀ ಪಿಕ್ಚರ್. ಅವ್ರಿಗೆ ಏನೂ ಆಗಿಲ್ಲ ಅಲ್ಲಿ, ಅವ್ರು ಪಾಡಕ್ಕೆ ಕೂತಿರೋರು. ನಾನು ಕಷ್ಟ ಅಂದರೆ ದಿಗಂತ ನನಗಿನ್ನ ಕಷ್ಟ, ಕುಣ್ಕೊಂಡ್ ಬರಬೇಕು. ನಾನು ಈ ಚರ ಶಾರ್ಟ್ ಟೈಮಲ್ಲಿ ಕೂತಿರ್ತೀನಿ, ಬಾಕಿ ಅಂತ ಇವನು ಕೂತಿರೋನು. ಈ ಕ್ರೇಜಿ ಬ್ಯಾಚುಲರ್ಸ್ ಪಾರ್ಟಿನ ನೋಡ್ತಿರುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಕೋರ್ಸ್ ಅದ್ರ ಹಿಂದಿನ ಬಿಸ್ನೆಸ್ ಪ್ರತಿಯೊಂದು ಕೂಡ ನೋಡ್ಕೊಳ್ತಿದ್ದಂತಹ ಪರಮಾದ CEO ನಮ್ಮ ಜೊತೆ ಸದ್ಯಕ್ಕೆ ಶ್ರೀನಿಶ್ ಅವರೇ ಹೇಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್ ವಿತ್ ದಿಸ್. ಓಕೆ, ಈ ಮೂವಿ ಬ್ಯಾಚುಲರ್ ಪಾರ್ಟಿ ಮೂವಿಯನ್ನು ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ನೋಡಿ ಆಗಿದೆ. ಸೊ ಇದು ಮೂವಿ ಅಂತೂ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಫ್ಯಾಮಿಲಿಗೆ ತುಂಬ ಎಂಟರ್ಟೈನಿಂಗ್ ಇರುತ್ತೆ, ತುಂಬ ಫನ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಹೋಗಿ ವಾಪಸ್ ನೀವು ಥಿಯೇಟ್ರಿಂದ ಪ್ರತಿಯೊಬ್ಬರು ಹೊರಗೆ ಬರುವಾಗ ತುಂಬ ನಕ್ಕೊಂಡು ಬರ್ತೀರಾ. ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೆಸರಿದೆ, ಆದರೆ ಇದು ಮದುವೆ ಆದವರು, ಆಗದವರು, ಆಗೋವರು ಕೂಡ ಅಂತ ನೋಡಿ ಫನ್ ಮೂಮೆಂಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಇದು. ತುಂಬ ಒಳ್ಳೆ ಇರುತ್ತೆ. ಸೊ ಹೀಗೆ ನಾವು ಕಿರಿಕ್ ಪಾರ್ಟಿ 7 years ಮುಂಚೆ ನಾವು ಹೆಂಗೆ ಅದನ್ನು ಪ್ರೆಸೆಂಟ್ ಮಾಡಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು, ಸೇಮ್ ವೇ ನಮ್ಮದು ಪರಮವಾದ ಈ ಮೂವಿ ಅಂತೂ ತುಂಬ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಆ ಕಾನ್ಫಿಡೆನ್ಸ್ ನಮಗೆ ಇದೆ. ಸೊ ಇನ್ನೊಂದು ಪಿಕ್ಚರಲ್ಲಿ ಸೊ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಫನ್ ಇರೋದು. ನಾನು ಯೋಗಿಯವರೆಗೂ ಅದೇ ಮೂಮೆಂಟಲ್ಲಿ ಹೇಳಿದೆ. ಡೈಲಾಗ್ಸ್ ಎಷ್ಟು ಅಂದರೆ ಇದು ಮೂವಿ ಅಂತ ಮಾಡಬೇಕು ಅಂತ ಅಲ್ಲಿ ಫನ್ ಮಾಡಿಲ್ಲ. ನಾರ್ಮಲಿ ಹಿಂಗೆ ನಾವು ಕನ್ವರ್ಸೇಷನ್ಸ್ ಆಗುತ್ತೆ ಬ್ಯಾಚುಲರ್ ಜೊತೆ, ಆ ಟೈಪಲ್ಲಿ ಅವ್ರು ಮಾಡಿದ್ದಾರೆ. ವಿಚ್ ಈಸ್ ಅವ್ರ ಡೈಲಾಗ್ ಡೆಲಿವರಿ ಆ ಸಂದರ್ಭದಲ್ಲಿ ಹಿಂಗೆ ಮಾಡಿದ್ದಾರೆ ಅಂದರೆ ತುಂಬ ನಗು ಬರುತ್ತೆ. ಸೇಮ್ ವೇ ವಿತ್ ದ ಮೂಮೆಂಟ್ ವಿತ್ ಇವರು ಕೂಡ ದಿಗಂತ್ ಅವರು ಕೂಡ ಅವರದ ಸಂತೋಷ, ಅದು ಏನು ನೀವು ಟ್ರೈಲರಲ್ಲಿ ನೋಡಿದಿರಿ, ಅದು ನೀವು ಮೂವಿಯಲ್ಲಿ ನೋಡುವಾಗ ಗೊತ್ತಾಗುತ್ತೆ ಏನು ಸಂತೋಷ, ಯಾಕೆ ಹೆಸರು ಅಂತ, ಅದು ಕ್ಲಿಯರಿಟಿ ಸಿಗುತ್ತೆ ನಿಮಗೆ. ಸೇಮ್ ಅಚ್ಯುತ್ ಅವರು ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಹೆಂಗೆ ಈ ಬ್ಯಾಚುಲರ್ ಪಾರ್ಟಿ ಮೂವಿಯಲ್ಲಿ ಇಷ್ಟೊಂದು ಸಖತ್ತಾಗಿ ಜಲ್ಲಪ್ಪ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಎವ್ರಿ ಮೂಮೆಂಟ್ಸ್ ನಿಮಗೆ ತುಂಬ ನಗು ಬರುವಂಥದ್ದು ಮೂಮೆಂಟ್ಸ್. ಸೊ ಈಚ್ ಒನ್ ಆಫ್ ಯು ವಿಲ್ ಎವ್ರಿ ಒನ್ ಆಡಿಯನ್ಸ್ ಇದನ್ನು ತುಂಬ ಎಂಜಾಯ್ ಮಾಡ್ತೀರಾ. ಅಭಿಜಿತ್ ಮಹೇಶ್ ಏನು ಹೇಳಬೇಕಂದ್ರೆ ಇವರು ಬ್ಯಾಚುಲರ್ ಪಾರ್ಟಿ ಮೂವಿ ಮಾಡೋದು ರಿಯಲ್. ನಾನು ಸೆಟ್ಟಿಗೆ ಹೋಗುವಾಗ ಅದೇ ಒಂದು ಬ್ಯಾಚುಲರ್ ಪಾರ್ಟಿ ಮೂಮೆಂಟ್ ಇತ್ತು, ಅಷ್ಟು ಕಾಮಿಡಿ ಮಾಡ್ತಾಯಿದ್ರು ಆ ಇದರಲ್ಲಿ. ತುಂಬ ನಗಡಿದ್ದೇವೆ. ರಿಯಲ್ ಮೂಮೆಂಟ್ಸ್ ರಿಯಲಿ ಫನ್. ಸೊ ಎಲ್ಲರೂ ಇದನ್ನು 26 January ನೋಡಿ ತುಂಬ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಾಪರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಅವರು ನೀಟಾಗಿ ಸಿನಿಮಾಲಿ ಏನೇನಿದೆ ಎಲ್ಲ ಇದೆ, ಬನ್ನಿ, ಬಹಳ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿಶ್ ಅವರೇ. ಇದೇ ಸಿನಿಮಾನ ಸ್ಕ್ರೀನ್ ಮೇಲೆ ಎಲ್ಲರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಇರಲೇಬೇಕಾಗತ್ತೆ. ಈ ಕಾಸ್ಟ್ಯೂಮ್ಸ್ಗೆ ಕಾರಣರಾದಂತಹ ಅರುಂಧತಿ ಅವ್ರನ್ನ ರೈಟ್ ನಾವು ಮಾತಾಡ್ಸೋಂಥ ಸಮಯ. ಅರುಂಧತಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಪರಂಬಾ, ಥ್ಯಾಂಕ್ ಯು ರಕ್ಷಿತ್, ಆ್ಯಂಡ್ ಥ್ಯಾಂಕ್ ಯು ಅಭಿ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನನಗೆ ನಾನು ಭೇಟಿಯಾಗಿದ್ದು ಅವನೇಶ್ ಮನಾರಿನ ಸೆಟ್ಟಲ್ಲಿ. So since then we've been good friends, and when he said it's his debut movie, he said he wanted me to do the costumes. So tumba khushi aaytu. It's come out very well, and ಅವ್ರು ನನ್ನ ಥೈಲ್ಯಾಂಡ್ ಕರ್ಕೊಂಡು ಹೋಗಿಲ್ಲ. That I don't talk about that. ಈ ಬ್ಯಾಚುಲರ್ಸ್ ಪಾರ್ಟಿಲಿ ಹುಡುಗಿರ್ನ ಬಿಟ್ಟಿಲ್ವಾ? ವಾಟ್ ಇಸ್ ದಿಸ್? ಅವ್ರನ್ನೇನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇದು ಬೇಡ. ಅವ್ರ ಪಾಸ್ಪೋರ್ಟ್ ಅಲ್ಲಿ ಬ್ಲಾಕ್ ಮಾರ್ಕ್ ಇದೆ, ಥೈಲ್ಯಾಂಡ್ ಟ್ರಾವೆಲ್ ಮಾಡೋಂಗಿಲ್ಲ. ಇವರು ಅರೆಸ್ಟ್ ಆಗಿದ್ರು. ಔಚ್, ಏನಿದು ಈ ತರ ಎಲ್ಲ? ಅದೇ ಯಾವುದೋ ಶೂಟಿಂಗ್ ಹೋಗಾಗಿತ್ತು ಪಾಪ, ಬೇರೆ ಏನಲ್ಲ. I asked for this. ಆದ್ರೂ ಪಾಪ
ಹೀಗೆಲ್ಲ ಅನ್ಯಾಯ ಅಟ್ಲೀಸ್ಟ್ ಈ ಬ್ಯಾಚುಲರ್ಸ್ ಕರ್ಕೊಂಡು ಹೋಗ್ಬೋದಾಯ್ತು, ಇವಾಗ ಬಿಡ್ತಿದ್ದಾರೆ ನನ್ನ. They didn't take me. ವೆರಿ 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 ಬ್ಯಾಡ್. Very bad. No? Yeah. Only boys went. All the men. ಈ ಸಿನಿಮಾ ಆದ್ಮೇಲೆ ಆದ್ರೂ ಅಟ್ಲೀಸ್ಟ್ ಅವ್ರನ್ನ ಒಬ್ಬರೇ ಸೋಲೋ ಟ್ರಿಪ್ ಆದ್ರೂ ಕಳಿಸ್ಬೇಕು ನೀವು ಥೈಲ್ಯಾಂಡ್ಗೆ. ಎಲ್ಲೋ ಟ್ರಿಪ್ ಕಳ್ಸೋಣ ಸೋಲೋನೆ. ಗೆದ್ದ ಮೇಲೆ ಕಳಿಸಿ ಟ್ರಿಪ್ಗೆ. ಸೊ Yeah. So it was very easy to work with Abhi. ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಆ್ಯಂಡ್ I'd like to say sorry to Yogi, ಯಾಕಂದರೆ ಥೈಲ್ಯಾಂಡಲ್ಲಿ ನಾವು ಸ್ವೆಟ್ ಶರ್ಟ್ಸ್ ಹಾಕ್ಸಿದ್ದೀವಿ ಅವ್ರಿಗೆ. He was cursing me. But apart from that, I think you will see in the movie. I hope you like the look for every character. And thank you again. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರ ಪ್ರಶ್ನೆಗಳೇನಾದರೂ ಇದ್ರೆ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದ ತಂಡಕ್ಕೆ. ನಾವೀಗಾಗಲೇ ದಿನಾಂಕ ನೋಡಿದ ಹಾಗೆ January 26ನೇ ತಾರೀಕಿಗೆ ಈ ಪಾರ್ಟಿನ ನಾವು ಅಫಿಷಿಯಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ಟ್ರೈಲರ್ನ ನೋಡಿದ್ದೀರಾ, ಪ್ರತಿಯೊಬ್ಬರು ಸಹ ನೋಡಿದಂಥ ಟ್ರೈಲರ್ ಇಷ್ಟ ಆಗಿದ್ದಲ್ಲಿ ಅಫ್ಕೋರ್ಸ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಟ್ರೈಲರ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನಲ್ಲಿ ಖಂಡಿತ ಶೇರ್ ಮಾಡಿ, ಅದ್ರ ಬಗ್ಗೆ ಮಾತಾಡಿ. ಆ್ಯಂಡ್ ಸಿನಿಮಾನ 26ನೇ ತಾರೀಕು ಒಟ್ಟಿಗೆ ಬಂದು ನೋಡಿ. ಬ್ಯಾಚುಲರ್ಸ್ ಪಾರ್ಟಿ ನೋಡಿ ಅಷ್ಟು ಮೆಸ್ಮರೈಸ್ ಆಗಿದ್ದಾರೆ ಜನ. ಅಂತೂ ಇದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ಐಮ್ ಶೋರ್ ಭಾಳ ಪ್ರಶ್ನೆಗಳು ಬರುತ್ತೆ, ಇಲ್ಲಿಯವ್ರು ಏನು ಮಾಡಿದ್ರು, ಏನಾಯಿತು ಅಂತ ಎಲ್ಲ. ಸೊ ಎಸ್, ಇಲ್ಲಿಗೆ ಹಲೋ ಸರ್. ಹಲೋ ಸರ್, ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದ್ರಿ. ಇದರಲ್ಲಿ ಅಚ್ಯುತ್ ಸರ್ ಮತ್ತು ದಿಗಂತ್ ಸರು, ಯೋಗಿ ಸರ್, 3 ಜನ ಬ್ಯಾಚುಲರ್ಸಾ? ಬ್ಯಾಚುಲರ್ಸ್ ಅಂದರೆ ಅದು ಮೈಂಡ್ ಸೆಟ್ ರೀ. ನೀವು ಬ್ಯಾಚುಲರ್ ಆಗ್ಬೋದು, ಇನ್ನೂ ಅದೇ ಪರ್ಮಿಷನ್ ಇದ್ರೆ ಯಾರು ಬೇಕಾದ್ರೂ ಬ್ಯಾಚುಲರ್ ಆಗ. ಇಂಡಿಯಾದಲ್ಲೆಲ್ಲ ಮದುವೆ ಆಗಿದ್ದಾರೆ, ಥೈಲ್ಯಾಂಡಲ್ಲಿ ಎಲ್ಲ ಬ್ಯಾಚುಲರ್. ಹಂಗಾಗಿ ಟ್ರೈ ಮಾಡ್ಬೋದು ನೀವು. ಇನ್ನೂ ಬ್ಯಾಚುಲರ್ ಸರ್, ನಾವು ನೋಡಿದ್ಮೇಲೆ ಟ್ರೈ ಮಾಡೋಣ ಸರ್. ಮಾಡಿರಿ. ಥ್ಯಾಂಕ್ ಯು ಸರ್. ಏನ್ ಕೆಲಸ ಮಾಡಿದಿರೋ ಇಲ್ವೋ ಅದೆಲ್ಲ ಮ್ಯಾಟರ್ ಆಗಲ್ಲ. ಪಾರ್ಟಿ ಅಂದ್ಮೇಲೆ ಇರ್ಲೇಬೇಕು ತಾನೇ ಜನ. ಮತ್ತೆ ಕರೀರಿ ಮತ್ತೆ.
ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಮೋದ್ ಶೆಟ್ಟಿ ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆ. ಪ್ರಮೋದ್ ಶೆಟ್ಟಿ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬ್ಯಾಚುಲರ್ಸ್ ಪಾರ್ಟಿ ಜನರಲಿ ಹೇಳೋದು ಪಾರ್ಟಿ ಅಂತಂದ್ರೆ ರಾತ್ರಿ ನಡೆದಿದ್ದು ಬೆಳಗ್ಗೆ ನೆನಪೇ ಇರಬಾರ್ದಂತೆ, ಆ ರೇಂಜಲ್ಲಿ ಇರಬೇಕು. ಬಟ್ ಈ ಬ್ಯಾಚುಲರ್ಸ್ ಪಾರ್ಟಿ ನೆನಪಲ್ಲಿ ಉಳಿಯುವಂತಹ ಒಂದು ಸಿನಿಮಾ ಆಗುತ್ತೆ. ಅಂಡ್ ವೆರಿ ಸೂನ್ ಚಿತ್ರರಂಗದ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ತೆರೆ ಕಾಣ್ತಾ ಇದೆ 26ನೇ ಜಾನ್ವರಿ. ಮಿಸ್ ಮಾಡದೆ ಥಿಯೇಟರ್ಗಳಲ್ಲಿ ನೋಡಿ. ಅಂಡ್ ಫೈನಲಿ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಏನಾದ್ರು ಕೊಡ್ತೀರಾ ರಕ್ಷಿತ್ ಅವರೇ? ಜನವರಿ 26 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಪರಂಬದ್ದು ಎಷ್ಟನೇ ಸಿನಿಮಾ ಇದು? ನೋಡಿ, ಕೆಲಸ ಮಾಡೋದ್ರೆ ಹಿಂಗೆ ಲೆಕ್ಕನೇ ಇಲ್ದಂಗೆ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಐ ಆಮ್ ಶೋರ್ ಯು ಗೈಸ್ ವಿಲ್ ಹ್ಯಾವ್ ಫನ್. ನೀವೇನಾದ್ರು ಒಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡಿ. ಮೂವಿ ಅನ್ಕೊಂಬಿಡಿ, ಪಾರ್ಟಿ ಅನ್ಕೊಂಡು ಬನ್ನಿ. ಲೆಟ್ ದ ಪಾರ್ಟಿ ಬಿಗಿನ್ ಆನ್ Jan 26. ಥ್ಯಾಂಕ್ ಯು.